ರೈತ ಬಸಪ್ಪ ಲಕ್ಕುಂಡಿಯವರ ವೀರಗಲ್ಲಿನ ಸ್ಮಾರಕಕ್ಕೆ ಪತ್ರಕರ್ತರಿಂದ ಮಾಲಾರ್ಪಣೆ. ನವಲಗುಂದ 1980ರ ಗುಂಡೂರಾವ್ ಸರ್ಕಾರದಲ್ಲಿ ಪೊಲೀಸರ ಗುಂಡೇಟಿಗೆ ಬಲಿಯಾದ ನವಲಗುಂದ ತಾಲೂಕಿನ ಅಳಗವಾಡಿಯ ರೈತ ಬಸಪ್ಪ ಲಕ್ಕುಂಡಿಯವರ ವೀರಗಲ್ಲಿನ ಸ್ಮಾರಕಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ರವರು ಮಾಲಾರ್ಪಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಈ ಭಾಗದ ರೈತರ ಜೀವನಾಡಿಯಾದಂತಹ ಮಹದಾಯಿ ಕಳಸಾ ಬಂಡೂರಿ ಯೋಜನೆಯನ್ನ ಜಾರಿ ಮಾಡಬೇಕು ಹಾಗೂ ರಾಜ್ಯಾದ್ಯಂತ ಹುತಾತ್ಮ ರೈತರ ಸ್ಮಾರಕ ಹಾಗೂ ರೈತ ಹುತಾತ್ಮ ದಿನಾಚರಣೆಯನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಆಚರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು. ಮೆಣಸಿನಕಾಯಿ ಬೀಜ ಖರೀದಿಗೆ ಹೋದ ರೈತರ ಮೇಲಿನ ಲಾಠಿ ಚಾರ್ಜ್ ಹಾಗೂ ಹಾವೇರಿಯಲ್ಲಿ ರೈತರ ಮೇಲಿನ ಗೋಲಿಬಾರ್ಗಳನ್ನು ಖಂಡಿಸುತ್ತೇವೆ. ರೈತರ ಮೇಲೆ ದಾಖಲಾದ ಎಲ್ಲ ಪ್ರಕರಣಗಳನ್ನು ಹಿಂಪಡೆಯಬೇಕು ಎಂದು ರೈತರ ಹೋರಾಟಕ್ಕೆ ಪತ್ರಕರ್ತರು ನಿರಂತರವಾಗಿ ಬೆಂಬಲ ನೀಡಬೇಕೆಂದು ಕೇಳಿಕೊಂಡರು. ಈ ವೇಳೆಯಲ್ಲಿ ಪತ್ರಕರ್ತರಾದ ಯಲ್ಲಪ್ಪ ಭೋವಿ, ಅಬ್ದುಲ್ ರಜಾಕ್ ನದಾಫ್, ಬಾಬ್ಜಾನ್ ಸಿರ್ಕೋಳ್, ಶಿವು ನಾಯಕ್, ಚಂದ್ರು ಕೊಟಗಿ, ಗಂಗಾಧರ್ ಕತ್ತಿ, ಧರ್ಮರಾಜ್ ಗುಳೇದ್, ಸಂಜು ಗುರಿಕಾರ್, ಶಂಕರ್ ಸುಬೇಧಾರ್ಮಠ್, ವಾಸುದೇವ್ ಮುರುಗಿ, ಬಸವರಾಜ್ ಗುಡ್ಡದಕೇರಿ, ಪ್ರವೀಣ್ ಗಿಡ್ಸಕ್ಕನವರ್, ಸುನಿಲ್ ಕರಗೋಲ್ ಅನೇಕರು ಹಾಜರಿದ್ದರು. ವರದಿ ಸಂಜಯ್ ಗುರಿಕಾರ್, ಬಂಡಾಯ ಎಕ್ಸ್‌ಪ್ರೆಸ್ ನ್ಯೂಸ್, ನವಲಗುಂದ.